ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಸೊ ಇದು ಟ್ರೈ ಕಲರ್ ಫುಡ್ ಚಾಲೆಂಜ್ ಸೀರೀಸ್ ನ ಲಾಸ್ಟ್ ಎಪಿಸೋಡ್ ಆಗಿರುತ್ತೆ. ಈ ಒಂದು ಎಪಿಸೋಡ್ ನಲ್ಲಿ ಬಂದಿರುವಂತದ್ದು ಆರೆಂಜ್ ಕಲರ್. ಸೊ ಇವತ್ತು ನಾವು ಒಂದು ಸಿಂಪಲ್ ಸ್ವೀಟ್ ನ ಮಾಡ್ತಾ ಇದೀವಿ. ಬಟ್ ಈ ಸ್ವೀಟ್ಗೆ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕಿ ಮಾಡುವಂತ ಒಂದು ರೆಸಿಪಿ. ಈಗ ಇಲ್ಲಿ ನಾವೇನ್ ಮಾಡಿಟ್ಕೊಂಡಿದೀವಿ ಅಂದ್ರೆ, ನೀವು ಪೂರಿ ಮಾಡ್ತೀರಲ್ಲ ಮನೆಯಲ್ಲಿ, ಸೇಮ್ ಅದೇ ತರ ನಾವು ಹಿಟ್ಟನ್ನ ಆಲ್ರೆಡಿ ಕಲಸಿ ಅದನ್ನ ಒಂದು 2 hours ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಒಸ್ದಿಟ್ಕೊಂಡಿದೀವಿ. ಅದಕ್ಕೆ ಅದನ್ನ ವಿಡಿಯೋಲಿ ಅಷ್ಟಾಗಿ ತೋರಿಸೋದಕ್ಕಾಗ್ಲಿಲ್ಲ. ಇವತ್ತು ಮಾಡ್ತಿರೋಂತ ಈ ಒಂದು ರೆಸಿಪಿ ನೀವು ಒಂದ್ಸತಿ ಮಾಡಿಟ್ರೆ 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದಾಗಿರುವಂತ ರೆಸಿಪಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ಮಕ್ಮಲ್ ಪೂರಿ ರೆಸಿಪಿನ ಮಾಡ್ತಾ ಇದೀವಿ. ಇದನ್ನ ಎಷ್ಟು ಸಿಂಪಲ್ ಅಂದ್ರೆ, ನೀವು ಯೂಶುವಲ್ ಆಗಿ ಮನೇಲಿ ಪೂರಿ ಮಾಡ್ತಿರಲ್ಲ ಆ ತರನೇ ಒಂದು ಹಸಿಟ್ ರೆಡಿ ಮಾಡ್ಕೊಬೇಕು. ಏನೇನ್ ಹಾಕ್ಬೇಕು ಅಂದ್ರೆ, ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನೀರು, ಎಣ್ಣೆ ಹಾಕೊಂಡು ಇದನ್ನ ಒಂದು ಹಸಿಟ್ ತರ ಕಲ್ಸಿಟ್ಕೊಬೇಕು. ಜೊತೆಲಿ ಒಂದು ಸಕ್ಕರೆ ಪಾಕ ಮಾಡ್ಕೊಬೇಕು. ಅದಕ್ಕೆ ಸಕ್ಕರೆ ಮತ್ತೆ ನೀರು ಮತ್ತೆ ಸ್ಟಫಿಂಗ್ಗೆ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಇಟ್ಕೊಬೇಕು. ಬನ್ನಿ ರೆಸಿಪಿ ಒಳಗಡೆ ಹೋಗೋಣ. ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀವಿ. ಜೊತೆಲಿ ಇಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ ಸಕ್ಕರೆ ಮತ್ತೆ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಾಯೋದಕ್ಕೆ ಬಿಡಿ. ಸಕ್ಕರೆ ಚೆನ್ನಾಗಿ ಕರಗಿ ಇದು ಒಂದೆಳೆ ಪಾಕದ ತರ ಆಗ್ಬೇಕು. ಈಗ ಇಲ್ಲಿ ನಮ್ಮ ಸಕ್ಕರೆ ಪಾಕ ರೆಡಿ ಆಗಿದೆ, ಮತ್ತೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇಲ್ಲಿ ನಾವು ಪೂರಿನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೆಂದ ಮೇಲೆ ಬಿಸಿ ಇರುವಂತಹ ಸಕ್ಕರೆ ಪಾಕಕ್ಕೆ ಇದನ್ನ ಆಗಿಂದಾಗೆ ಹಾಕೊಂಡು ಸಕ್ಕರೆ ಪಾಕ ಇದು ಹೀರ್ಕೊಳೋ ತನಕ ಚೆನ್ನಾಗಿ ಸೋಕ್ ಮಾಡಿ ಈಗ ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕೊಂಡು ಇದ್ರ ಸೆಂಟ್ರಲ್ಲಿ ಡ್ರೈ ಫ್ರೂಟ್ಸ್ ನ ಸ್ಟಫ್ ಮಾಡಿ ಇದನ್ನ ಮರ್ಚಿಟ್ಕೊಂಡ್ರೆ ನಮ್ಮ ಮಕ್ಮಲ್ ಪೂರಿ ರೆಡಿ ಆಗಿದೆ ಅಂತ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಮಕ್ಮಲ್ ಪೂರಿ ರೆಸಿಪಿನ ಮಾಡಿದ್ವಿ ಅಂತ. ಇದೇ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟಿಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ಇನ್ನೊಂದು, ಗ್ರಯೋ ಫ್ಯಾಷನ್ ಫ್ಯಾಕ್ಟರಿಲಿ ಟಿ ಶರ್ಟ್ ಸೇಲ್ಸ್ ನಡೀತಾ ಇದೆ. ನೀವು ಈ ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡಬೇಕಾಗಿರೋದು ಇಷ್ಟೇ. ಕೆಳಗಡೆ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ. ಅಲ್ಲಿ ನಿಮ್ಗೆ ಕ್ಯಾಟ್ಲಾಗ್ ಸಿಗುತ್ತೆ. ಆ ಕ್ಯಾಟ್ಲಾಗ್ ಥ್ರೂ ನೀವು ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗೋ ತನಕ ಬಾಯ್.